ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಅಮೃತಾಶಿನಿ ಮಾತಾಡ್ತಿರೋದು. ಈಗ ಶ್ರಾವಣ ಮಾಸ ಶುರುವಾಗಿದೆ. ನಾನು GSP ಕಮ್ಯುನಿಟಿಗೆ ಸೇರಿದ್ದು. GSPಯಲ್ಲಿ ಶ್ರಾವಣ ಮಾಸದಲ್ಲಿ ಮೊದಲನೇ ಹಬ್ಬ ಬರುವುದೇ ಚೂಡಿ ಹಬ್ಬ. ನಮ್ಮ ಮನೆಯ ಸುತ್ತಮುತ್ತಲಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಸಣ್ಣ ಪೂಜೆನ ಮನೆಯಲ್ಲೇ ಮಾಡೋದು. ಚೂಡಿ ಪೂಜೆನ ಶುಕ್ರವಾರ ಮತ್ತೆ ಆದಿತ್ಯವಾರ ಮಾಡ್ತೇವೆ ನಾವು. ಈಗ ನಾನು ತಲೆಗೆ ಸ್ನಾನ ಮಾಡಿ ಬಂದಿದ್ದೇನೆ. ತಲೆ ಈಗ ಒದ್ದೆಯಿಂದ ಕೂದಲನ್ನು ಬಿಟ್ಟಿದ್ದೇನೆ. ಇದಕ್ಕೆ ಕ್ಲಿಪ್ ಮಾಡ್ತೇನೆ ನಾನು. ಆನಂತರ ಸೆರಗನ್ನು ಕೂಡ ಬಿಟ್ಟಿದ್ದೇನೆ. ಸೆರಗನ್ನು ಪಿನ್ ಮಾಡ್ತೇನೆ, ಯಾಕಂದ್ರೆ ಪೂಜೆ ಮಾಡುವಾಗ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ಯಾವ ರೀತಿ ಕಟ್ಟೋದಂತ ಒಂದು ವಿಡಿಯೋ ಮಾಡಿದ್ದೇನೆ. ಒಮ್ಮೆ ಅದನ್ನು ಕೂಡ ನೀವು ನೋಡಿ. ಯಾರಾದ್ರೂ ಬಿಗಿನರ್ಸ್ ಇದ್ರೆ, ಅಂದ್ರೆ ಮದುವೆಯಾಗಿ ಮೊದಲನೇ ಚೂಡಿ ಹಬ್ಬ ಮಾಡ್ಲಿಕ್ಕಿದ್ದವರಿಗೆ ಚೂಡಿ ಯಾವ ರೀತಿ ಕಟ್ಟೋದಂತ ಸ್ವಲ್ಪ ಡೌಟ್ ಇರುತ್ತೆ, ಅಂತವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಪೂಜೆಗೆ ಬೇಕಾಗಿರುವ ಹೂಗಳು ಯಾವುದೇ ಹೂಗಳನ್ನು ನಾವು ಬಳಸಬಹುದು. ಇಲ್ಲಿ ನಾನು 5 ಬಗೆಯ ಹೂಗಳನ್ನು ಬಳಸಿದ್ದೇನೆ. ನಾನಿಲ್ಲಿ ರತ್ನಗಂಧಿ, ರಥಪುಷ್ಪ, ಸೇವಂತಿಗೆ ಹಾಗೆ ದಾಸವಾಳದ ಮೊಗ್ಗು 2 ಬಗೆದ್ದು ರೆಡ್ ಮತ್ತೆ ಪಿಂಕ್ ಕಲರ್ ಇದ್ದು ತಗೊಂಡಿದ್ದೇನೆ. 5 ಬಗೆಯ ಹೂಗಳು ಸಿಗದಿದ್ರೆ 1 ಬಗೆಯಾದ್ರೂ ಹೂಗಳನ್ನು ಹಾಕಿ ಚೂಡಿಯನ್ನು ಕಟ್ಟಿದ್ರೆ ಆಯಿತು. ಚೂಡಿ ಎಷ್ಟು ಹೂಗಳು ಸಿಗ್ತದೋ ಅಷ್ಟು ಹೂಗಳಿಂದ ಚೂಡಿ ತುಂಬಾನೇ ಸುಂದರವಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು 5 ಹೂಗಳನ್ನು ಬಳಸ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಎಲೆ ಅಡಿಕೆ, ಗರಿಕೆ, ಪಚ್ಚೆ ಕನಸು ಹಾಗೆ ಚೂಡಿ ಕಟ್ಟಲು ಬಾಳೆ ದಾರ. ಬನ್ನಿ ಈಗ ಹೇಗೆ ಚೂಡಿ ಕಟ್ಟೋದಂತ ಹೇಳ್ತೇನೆ. ಮೊದಲಿಗೆ 5 ಗರಿಕೆಗಳನ್ನು ತಗೊಳ್ಬೇಕು. 5ಕ್ಕಿಂತ ಜಾಸ್ತಿ ಗರಿಕೆ ತಗೊಳ್ಬಾರ್ದು, ಮತ್ತೆ ಒಂದು ಸಹ ತಗೊಳ್ಬಾರ್ದು, 5 ಹಾಕಬೇಕು ಕೌಂಟ್ ಮಾಡಿ. ಅದರ ಒಟ್ಟಿಗೆ ನಾನು ಪಚ್ಚ ಕನಸು ಅಂತ ಒಂದು ಹರ್ಬ್ನ ತಗೊಳ್ತಾ ಇದ್ದೇನೆ. ಮನೆ ಪಕ್ಕದಲ್ಲಿ ಇದ್ರೆ ಮಾತ್ರ ತಗೊಂಡ್ರೆ ಸಾಕು. ಇದರ ಒಟ್ಟಿಗೆ ಹೂಗಳು ನಾನು ತೋರಿಸಿದ್ನಲ್ಲ ಅದು ತಗೊಳ್ತಾ ಇದ್ದೇನೆ. ಇದು ರಥಪುಷ್ಪ ಅಂತ. ನನಗೆ ಇಲ್ಲಿ ಗರಿಕೆ ಮತ್ತೆ ಪಚ್ಚೆ ಕನಸು ಹರ್ಬ್ಸ್ ಮಾತ್ರ ಸಿಕ್ಕಿದೆ. ಬೇರೆ ಬೇರೆ ಹರ್ಬ್ಸ್ ಸಿಗುತ್ತೆ, ನನಗೆ ಸಿಕ್ಕಿದ್ದು 2 ಬಗೆ ಮಾತ್ರ. ಇದರ ಜೊತೆನಲ್ಲಿ ಮೊಗ್ಗು ತಗೊಳ್ತಾ ಇದ್ದೇನೆ, ದಾಸವಾಳದ್ದು ಪಿಂಕ್ ಕಲರ್. ಹಾಗೆ ಅದರಲ್ಲೇ ರೆಡ್ ಕಲರ್ ಅಲ್ಲಿ ಕೂಡ ಇದೆ. ಇದರ ಜೊತೆನೆ ನಾನು ರತ್ನಗಂಧಿಯನ್ನು ತಗೊಳ್ತಾ ಇದ್ದೇನೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ನನ್ನ ಮನೆಯಲ್ಲಿರೋದು ಯೆಲ್ಲೋ ಕಲರ್ ಅಲ್ಲಿರೋದು ರತ್ನಗಂಧಿ. ಹಾಗೆ ಒಂದು ಸೇವಂತಿಗೆ ಕೂಡ ಸೇರಿಸ್ತಾ ಇದ್ದೇನೆ. ಇದು ದಾಸವಾಳದ ಮೊಗ್ಗು ನಾಳೆ ಚೆನ್ನಾಗಿ ಅರಳ್ತದೆ. ನಾನೀಗ ರಾತ್ರಿ ಕಟ್ಟೋದ್ರಿಂದ ಈಗ ಮೊಗ್ಗು ತರ ಇರುತ್ತೆ, ನಾಳೆ ಚೆನ್ನಾಗಿ ಅರಳ್ತದೆ. ಇದಕ್ಕೀಗ ಕಟ್ಟಲಿಕ್ಕೆ ನಾನು ನೂಲಿನ ಬದಲು ಬಾಳೆಯ ದಾರವನ್ನು ಕಟ್ತಾ ಇದ್ದೇನೆ. ಇದರಿಂದ ಚೂಡಿ ತುಂಬಾನೇ ಗಟ್ಟಿಯಾಗಿ ನಿಲ್ಲುತ್ತೆ, ಹಾಗೆ ತುಂಬಾನೇ ತಂಪಾಗಿರುತ್ತೆ, ಬೇಗ ಹಾಳಾಗುವುದಿಲ್ಲ. ಈ ರೀತಿ ಗಂಟು ಹಾಕಿದ್ರೆ ಆಯಿತು. ಹಾಗೆ ಎಕ್ಸ್ಟ್ರಾ ದಾರ ಇದ್ರೆ ಅದನ್ನು ಕತ್ರಿನಲ್ಲಿ ಕಟ್ ಮಾಡಿದ್ರೆ ಆಯಿತು. ಹಾಗೆ ಸಮವಾಗಿರ್ಲಿಕ್ಕೋಸ್ಕರ ನಾನು ಚೂಡಿಯ ಕೆಳಗಡೆ ಭಾಗವನ್ನು ಸಹ ಕಟ್ ಮಾಡ್ತಾ ಇದ್ದೇನೆ. ಈಗ ಚೂಡಿ ರೆಡಿ ಆಯಿತು. ಈಗ ಚೂಡಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಇದು ನಾಳೆ ಅರಳುವಾಗ ಇನ್ನೂ ಚೆನ್ನಾಗಿ ಕಾಣ್ತದೆ. ಬನ್ನಿ ಈಗ ವೀಳ್ಯದೆಲೆ ಯಾವ ರೀತಿ ಕಟ್ಟೋದಂತ ಹೇಳಿಕೊಡ್ತೇನೆ. ಮೊದಲಿಗೆ ದೊಡ್ಡ ಎಲೆ, ಅದರ ಮೇಲೆ ಸಣ್ಣ ಎಲೆ, ಇದರ ಒಳಗಡೆ ಎಲೆ ಅಡಿಕೆ ಈ ರೀತಿ ಫೋಲ್ಡ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇದು ಬಿಡಿಸಿದ ಹಾಗೆ ತೆಂಗಿನ ಮರದ ಮಡಲಿನ ಕಡ್ಡಿಯನ್ನು ತುಂಡು ಮಾಡಿ ಇದಕ್ಕೆ ಪಿನ್ ಮಾಡ್ತಾ ಇದ್ದೇನೆ. ಇದರ ಬದಲು ನೀವು ಯಾವುದೇ ಬಿದಿರು ಅಥವಾ ಏನು ಕೂಡ ಸೇರಿಸಿ ಕಟ್ಟಬಹುದು. ಈ ಪೂಜೆಗೆ ಬೇಕಾಗಿರುವ ಹೂಗಳು, ಈ ರೀತಿಯ ಎಲೆಗಳು ಮನೆ ಹತ್ರ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ಒಟ್ಟು ಮಾಡಿ ಗೊಂಚು ತರ ಮಾಡಿ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾನು ದೇವರಿಗಂತ ಎಕ್ಸ್ಟ್ರಾ ಹೂಮಾಲೆ ಮಾಡಿದ್ದೇನೆ, ಮನೆಯಲ್ಲೇ ಆದದ್ದು. ಇದು ಸೇವಂತಿಗೆ. ಹೂವಿನ ಅಂಗಡಿಯಿಂದ ಮಾಲೆ ತಂದಿದ್ರು, ಅದನ್ನು ಬಿಡಿಸಿ ಈ ರೀತಿ ಗೊಂಚು ಗೊಂಚು ಮಾಡಿದ್ದೇನೆ. ಇದು ದೇವರಿಗೆ ಇಡ್ಲಿಕ್ಕೆ ಕೂಡ ಈಸಿ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕಾಣ್ತದೆ. ಈಗ ನಂದು ಚೂಡಿ ರೆಡಿ ಆಯಿತು. ಚೂಡಿ ಪೂಜೆನ ಯಾವಾಗಲೂ ಕೂಡ ಬೆಳಿಗ್ಗೆನೆ ಮಾಡೋದು, ಖಾಲಿ ಹೊಟ್ಟೆನಲ್ಲಿ ಮಾಡಿದರೆ ತುಂಬಾನೇ ಒಳ್ಳೆಯದು. ಮೊದಲಿಗೆ
ತುಳಸಿ ದೇವಿಗೆ ನೀರನ್ನು ಅರ್ಪಿಸಬೇಕು. ಅದಕ್ಕೋಸ್ಕರ ಬಾವಿಯಿಂದ ನೀರನ್ನು ಸೇದ್ತಾ ಇದ್ದೇನೆ. ಮಳೆಗಾಲ ಆದ್ರಿಂದ ನೀರು ತುಂಬಾನೇ ಮೇಲ್ಗಡೆನೇ ಇದೆ. ಏನೆಲ್ಲ ರೆಡಿ ಮಾಡಿದ್ವಿ ಅದನ್ನೆಲ್ಲ ತಂದು ತುಳಸಿ ಕಟ್ಟೆಯ ಮೇಲೆ ಇಡಬೇಕು. ಬಾವಿಯಿಂದ ನೀರು ತಂದು ಆ ಚಂಬಿಗೆಯ ಮೇಲೆ 4 ಬದಿನಲ್ಲಿ ಕುಂಕುಮ ಅರಶಿಣವನ್ನು ಇಡಬೇಕು. ಆ ನಂತರ ಚಂಬಿಗೆಯ ಒಳಗಡೆ ಕುಂಕುಮ, ಅರಶಿಣ, ಅಕ್ಕಿ, ಸ್ವಲ್ಪ ಹೂವನ್ನು ಸೇರಿಸಿ ಹಾಕಬೇಕು. ಆ ನಂತರ 5 ಬಾರಿ ತುಳಸಿ ದೇವಿಗೆ ನೀರನ್ನು ಅರ್ಪಿಸಬೇಕು. ಆ ನಂತರ ನಮ್ಮ ವ್ರತವನ್ನು ಬಿಡಬೇಕು ಸ್ವಲ್ಪ ನೀರನ್ನು ಕುಡಿದು. ಹಾಗೆ ತುಳಸಿ ದೇವಿಗೆ ಕುಂಕುಮ, ಅರಶಿಣವನ್ನು ಇಡಬೇಕು. ಆ ನಂತರ ಊದುಬತ್ತಿಯಿಂದ ಪೂಜೆ ಮಾಡಬೇಕು. ಹಾಗೆ ದೇವರಿಗೆ ಹೂಗಳನ್ನು ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಬೇಕು. ನಾವು ನಿನ್ನೆ ರಾತ್ರಿ ಚೂಡಿಯನ್ನು ಕಟ್ಟಿದ್ನಲ್ಲ ಅದನ್ನೆಲ್ಲ ಈಗ ತುಳಸಿ ದೇವಿಯ ಮೇಲೆ ಇಡಬೇಕು. ಚೂಡಿನಲ್ಲಿ ಔಷಧಿ ಗುಣ ಇದೆ. ಇದು ಎಷ್ಟು ಟೈಮ್ ಆದ್ರೂ ಗರಿಕೆ ಏನು ಕೂಡ ಆಗುವುದಿಲ್ಲ. ಮೊದಲೆಲ್ಲ ನನ್ನ ಅಮ್ಮನ ಮನೆಯಲ್ಲಿ ದೂರದ ಊರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಪೋಸ್ಟ್ನಲ್ಲಿ ಹಿರಿಯರಿಗೆ ಚೂಡಿ ಕಳಿಸ್ತಾ ಇದ್ರು. ಅದು ಏನು ಕೂಡ ಆಗುತ್ತಿರಲಿಲ್ಲ. ಹೂ ಮಾತ್ರ ಹಾಳಾಗುತ್ತೆ ಹೊರತು ಗರಿಕೆ ಹಾಗೆ ಇರುತ್ತೆ. ಅಷ್ಟೊಂದು ಪವರ್ ಇದೆ ಆ ಗರಿಕೆಗೆ. ಚೂಡಿ ತಲೆಗೆ ಯಾಕೆ ಇಡೋದಂದ್ರೆ ನಮ್ಮ ಬಾಡಿನಲ್ಲಿ ಹೀಟ್ ಆದ್ರೆ ಅದನ್ನು ಸಮತೋಲನ ಮಾಡಿ ಕೂಲ್ ಮಾಡುತ್ತೆ. ಇದರಲ್ಲಿ ಔಷಧಿ ಗುಣ ಇದೆ. ನಾವೀಗ ಹಣ್ಣು ಕಾಯಿಯನ್ನು ಮಾಡಬೇಕು. ನೈವೇದ್ಯಕ್ಕೆ ನಾನಿಲ್ಲಿ ಸಿಹಿ ಅವಲಕ್ಕಿ ಬೆಲ್ಲ ಮಾಡಿದ್ದೇನೆ. ಅದಕ್ಕೆ ನೈವೇದ್ಯ ಆಗ್ಲಿಕ್ಕೆ ತುಳಸಿ ಎಲೆಯನ್ನು ಒಂದು ಹಾಕಬೇಕು ಅದರೊಟ್ಟಿಗೆ. ಆ ನಂತರ ಆರತಿಯನ್ನು ಮಾಡಬೇಕು. ಅದೆಲ್ಲ ಆದ ನಂತರ 5 ಸುತ್ತು ತೆಗಿಬೇಕು. ಸುತ್ತು ತೆಗಿತಾ ತೆಗಿತಾ ಅಕ್ಕಿ ಕಾಳನ್ನು ಸೂರ್ಯನಿಗೆ ಮತ್ತೆ ತುಳಸಿ ದೇವಿಗೆ ಅರ್ಪಿಸಬೇಕು. ಪ್ರತಿಯೊಂದು ಹಬ್ಬದಲ್ಲಿ ಗಂಡಸರಿಗೆ ಮೊದಲು ಕೂಡಿಸ್ತಾರೆ, ಆ ನಂತರ ಅವರೊಟ್ಟಿಗೆ ಹೆಂಗಸರನ್ನು ಕೂಡಿಸ್ತಾರೆ. ಆದರೆ ಈ ಒಂದು ಹಬ್ಬದಲ್ಲಿ ಹೆಂಗಸರಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಈ ಪೂಜೆನ ನಾವೇ ಮಾಡಬೇಕು. ಈ ಪೂಜೆ ತುಳಸಿ ದೇವಿಗೆ ಮತ್ತು ಸೂರ್ಯ ದೇವರಿಗೆ ಆರಾಧನೆ ಮಾಡೋದು ಸಂಪ್ರದಾಯ. ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಮತ್ತು ಆದಿತ್ಯವಾರ ಚೂಡಿ ಪೂಜೆ ಮಾಡ್ತೇವೆ. ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಏನು ಕೂಡ ತಿನ್ನದೆ ಚೂಡಿ ಪೂಜೆ ಮಾಡಬೇಕು. ನಾವು ಚೂಡಿ ಪೂಜೆ ದಿನ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತಿನ್ನಬಾರ್ದು. ಚೂಡಿ ಅಂದರೆ ಕನ್ನಡದಲ್ಲಿ ಸೂಡಿ ಅಂತ ಹೇಳ್ತೇವೆ. ಸೂಡಿ ಅಂದರೆ ಕೊಂಕಣಿಯಲ್ಲಿ ಗೊಂಚು. ಈ ಚೂಡಿನಲ್ಲಿ ಗರಿಕೆ ತುಂಬಾನೇ ಇಂಪಾರ್ಟೆಂಟ್. ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಗರಿಕೆ ಇಲ್ಲದೆ ಚೂಡಿ ಪೂಜೆ ಆಗೋದೇ ಇಲ್ಲ. ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಗರಿಕೆಗೆ. ಪೂಜೆ ಎಲ್ಲ ಮುಗಿದ ನಂತರ ನಮ್ಮ ಒಂದೊಂದು ಚೂಡಿಯನ್ನು ತುಳಸಿ ದೇವಿಗೆ ಇಟ್ಟು ಉಳಿದ ಎಲ್ಲ ಚೂಡಿಯನ್ನು ತಗೊಂಡು ನಾವು ಬೇರೆ ಕಡೆಗೆ ಹೋಗಬೇಕು. ನಾನು ಮೊದಲು ಬಾವಿಗೆ ಇಡ್ತಾ ಇದ್ದೇನೆ. ಬಾವಿಯಲ್ಲಿ ನೀರು ಸದಾಕಾಲ ಹೀಗೆ ಇರಲಿ ಅಂತ ನಾನು ಹೇಳ್ತಾ ಚೂಡಿಯನ್ನು ಇಟ್ಟು ಕುಂಕುಮ ಅರಿಶಿಣ ಇಟ್ಟು ಅಕ್ಕಿಯನ್ನು ಹಾಕ್ತೇನೆ. ನಾನಿಲ್ಲಿ ತೆಂಗಿನ ಮರಕ್ಕೆ ಚೂಡಿಯನ್ನು ಇಟ್ಟು ಕುಂಕುಮ ಅರಿಶಿಣವನ್ನು ಹಚ್ತೇನೆ. ತೆಂಗಿನ ಮರವೆಂದರೆ ಕಲ್ಪವೃಕ್ಷ, ಎಲ್ಲ ರೀತಿಯಲ್ಲಿ ಬಳಕೆಯಲ್ಲಿದೆ ಇದು. ಹಾಗೆ ನಮ್ಮ ಮನೆಯ ದ್ವಾರಕ್ಕೆ ಬಂದು
ಪೂಜೆ ಮಾಡಬೇಕು. ಹೊಸ್ತಿಲನ್ನು ನೀರಿನಿಂದ ಒದ್ದೆ ಮಾಡಬೇಕು. ಆನಂತರ ಹೊಸ್ತಿಲಿನ ಮೇಲೆ ಶೇಡಿಯಿಂದ ರಂಗೋಲಿಯನ್ನು ಬಿಡಿಸಬೇಕು. ಆನಂತರ ಕುಂಕುಮ ಅರಶಿನ ಅನ್ನು ಹಚ್ಚಬೇಕು. ಹಾಗೆ ವೀಳ್ಯದೆಲೆ ಮತ್ತು ಚೂಡಿಯನ್ನು ಇಡಬೇಕು. ಆನಂತರ ನಾವು ಆರತಿ ಎತ್ತಬೇಕು. ನಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವರು ಬರಲೇಬೇಕು ಅಂತ ಪೂಜೆ ಮಾಡೋದು. ಹೊಸ್ತಿಲು ಪೂಜೆ ಎಲ್ಲ ಆದ ನಂತರ ಹೊಸ್ತಿಲನ್ನು ಮುಟ್ಟಿ ಕೈ ಮುಗಿಬೇಕು. ಆ ನಂತರ ಒಳಗಡೆ ಬರಬೇಕು. ನಮ್ಮ ದೇವರಿಗೆ ಅಂದರೆ ಕುಲದೇವರಿಗೆ ಎಲ್ಲರಿಗೂ ಚೂಡಿ ಇಟ್ಟು ದೇವರಿಗೆ ಆರತಿ ಮಾಡಬೇಕು. ಆನಂತರ ನಮ್ಮ ಮನೆಯ ಹಿರಿಯರಿಗೆ ಚೂಡಿಯನ್ನು ಕೊಡಬೇಕು. ಅದಕ್ಕಿಂತ ಮುಂಚೆ ಕುಂಕುಮ ಅರಶಿನವನ್ನು ಹಚ್ಚಿ ವೀಳ್ಯದೆಲೆ ನಮಗಿಂತ ಹಿರಿಯರಾಗಿದ್ದರೆ ಅವರಿಗೆ ವೀಳ್ಯದೆಲೆ ಮತ್ತು ಚೂಡಿಯನ್ನು ಕೊಟ್ಟು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕು. ಹಾಗೆ ನಾವು ನಮ್ಮ ಮಾವನಿಗೆ ವೀಳ್ಯದೆಲೆ ಕೊಡಬೇಕು. ಅವರು ಕೂಡ ಆಶೀರ್ವಾದ ಮಾಡ್ತಾರೆ. ಹಾಗೆ ನಾವು ಮಾಡಿದ ನೈವೇದ್ಯ ಎಲ್ಲರಿಗೂ ಹಂಚಬೇಕು. ಇದರಿಂದ ನಮ್ಮ ಮನೆಗೆ ನೆಮ್ಮದಿ ಸುಖ ಶಾಂತಿ ಸಿಗುತ್ತೆ. ಚೂಡಿಯನ್ನು ತಲೆಗೆ ಇಡೋದ್ರಿಂದ ನಮ್ಮ ಬಾಡಿನಲ್ಲಿ ಹೀಟ್ ಆಗಿದ್ರೆ ಅದನ್ನು ಸಮತೋಲನ ಮಾಡಿ ಕೂಲ್ ಮಾಡುತ್ತೆ. ಇದರಲ್ಲಿ ಔಷಧಿ ಗುಣ ಇದೆ. ಗಂಡನಿಗೆ ವೀಳ್ಯದೆಲೆ ಮತ್ತು ಚೂಡಿಯನ್ನು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಅವರು ಆಗ ನಮಗೆ ಚೂಡಿಯನ್ನು ರಿಟರ್ನ್ ಕೊಡ್ತಾರೆ. ಅದನ್ನು ನಾವು ತಲೆಗೆ ಮುಡಿಬೇಕು. ನಾವು ಮಾಡಿದ ನೈವೇದ್ಯವನ್ನು ಅವರಿಗೆ ತಿನ್ನಿಸಬೇಕು. ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಚೂಡಿ ಪೂಜೆನ ಮಾಡೋದಂತ ನೋಡಿದ್ರಲ್ಲ. ಮನೆಯ ಸುತ್ತಮುತ್ತಲು ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಸಣ್ಣ ಪೂಜೆನ ಮುಗಿಸಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ ಅಂತ ಅಂದ್ಕೊಳ್ತೇನೆ. ಮದರ್ ಟಂಗ್ ಬಂದು ಕೊಂಕಣಿನಲ್ಲಿ ಒಂದು ಲೈನ್ ಹೇಳೋಣ ಅಂತ ಇದ್ದೇನೆ. सगळे मलगड्यांक मेगेलेक सनी चूडी आणि कुंकुम देऊन तुमगेले आशीर्वाद मक्क मेगेले बಮ್ಮಣಕ ಸದಾ ಅಸ್ಸೋ ನಿಮ್ಮ ಮುಂದಿರ್ತಾರೆ ಸರ್. ಈಗ ಏನ್ ಹೇಳಿದೆ ಅಂತಂದ್ರೆ ಎಲ್ಲರಿಗೂ ನನ್ನ ಹೂ ಮತ್ತೆ ಕುಂಕುಮ ಅರಶಿನ ಚೂರಿ ಕೊಟ್ಟು ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಗಂಡನ ಮೇಲೆ ಹೀಗೆ ಇರ್ಲಿ ಅಂತ ಕೇಳಿಕೊಳ್ತೇನೆ ಅಂತ ಹೇಳಿದೆ. ಈ ಸಣ್ಣ ಪೂಜೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ನನ್ನಂತೂ ತುಂಬಾನೇ ಖುಷಿ ಕೊಟ್ಟು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದರಿಂದ ನೀವು ಕ್ವಿಕ್ ಆಗಿ ವಿಡಿಯೋಸ್ನ ನೋಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.